ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾನು ದುಃಖದಲ್ಲಿರೋರಿಗೆ ದುಃಖ ಬಿಡೋದು ಹೇಗೆ ಅನ್ನೋದನ್ನ ತೋರಿಸ್ಬೇಕು ಅಂತ ಇಷ್ಟಪಟ್ಟಿದ್ದೀನಿ. ದುಃಖನೇ ಇಲ್ಲ ಅಂದವ್ರಿಗೆ ಈ ಎಪಿಸೋಡ್ ಏನು ಬೇಕಾಗಿಲ್ಲ, ನೋಡೋ ಅವಶ್ಯಕತೆ ಇಲ್ಲ. ಆದರೆ ಎಲ್ಲೋ ನಾವು ದುಃಖದಲ್ಲಿದ್ದೀವಿ ಎಂದವ್ರಿಗೆ ಖಂಡಿತ ಈ ಎಪಿಸೋಡ್ ನೋಡಲೇಬೇಕು ಅಂತ ನನ್ನ ಒಂದು ಸಂದೇಶ. ಅದಕ್ಕೆ ಮುಂಚಿತವಾಗಿ ದುಃಖ ಅಂದ್ರೇನು ಅದನ್ನು ತಿಳ್ಕೊಳ್ಳೋಣ. ಫಸ್ಟ್ ದುಃಖ ಅಂದ್ರೇನು? ನಾನು ಎಲ್ಲಾ ಮಾಡಿಟ್ಟಿದ್ದೀನಿ ಅಡುಗೆ, ಯಾರೋ ಬಂದು ಊಟ ಮಾಡಲಿಲ್ಲ, ನನಗೆ ತುಂಬಾ ದುಃಖ ಆಗ್ಬಿಡುತ್ತೆ. ಇನ್ನೇನು ಮದ್ವೆ ಮಾಡಿ ತಾಲಿ ಕಟ್ಟಕ್ಕೆ, ಇನ್ನೇನು ಗಂಡ ತಾಲಿ ಕಟ್ಟಬೇಕು, ಹುಡುಗಿಗೆ ತಾಲಿ ಕಟ್ಟ ನಿಂತೋಯ್ತು, ಮದ್ವೆನೇ ಕ್ಯಾನ್ಸಲ್ ಆಯ್ತು, ಆಗ ದುಃಖ ಆಗತ್ತೆ. ಕೋಪ ಬರ್ತಿಲ್ಲ, ದುಃಖ ಆಗತ್ತೆ. ಸಂತೋಷ ಆಗ್ತಿಲ್ಲ, ದುಃಖ ಆಗ್ತಿದೆ. ದುಃಖ ಅಂದ್ರೇನು? ನನ್ನ ಮನಸ್ಸಿಗೆ ತಕ್ಕಂತೆ ನಾನೇನು ಅನ್ಕೊಂಡಿದ್ದೀನೋ ಅದು ಕೈ ಸಿಗ್ಲಿಲ್ಲ ಅಂದಾಗ, ನಾನು ಅನ್ಕೊಂಡಂಗೆ ಆಗ್ಲಿಲ್ಲ ಅಂದಾಗ ಮನಸ್ಸಿಗೆ ಬೇಜಾರಾಗತ್ತೆ. ಆ ಬೇಜಾರನ್ನ ಕಣ್ಣು ನೀರಿನ ಮುಖಾಂತರ ಅಥವಾ ಮಂಕು ಬುದ್ಧಿನಲ್ಲಿ ವ್ಯಕ್ತಪಡಿಸುವಂತ ಒಂದು ಕ್ರಿಯೆ, ಒಂದು ಎಮೋಷನ್, ಒಂದು ಬಿಹೇವಿಯರ್ಗೆ ದುಃಖ ಅಂತ ಕರೀತಾರೆ. ದುಃಖ ಅಂತ. ದುಃಖ ಯಾವಾಗ ಬರುತ್ತೆ? ಚೆನ್ನಾಗಿ ಎಕ್ಸಾಮ್ಗೆ ಹೋದೆ, ಓದಿದ್ದೀನಿ, ಇನ್ನೇನು ಬರೀಬೇಕು, ಬರೆಯಕ್ಕೆ ರೆಡಿ ಮಾಡಿದ್ದೀನಿ, ಕ್ವಶನ್ ಪೇಪರ್ ಕೊಟ್ವಿ, ಈ ಆನ್ಸರ್ಗೆ ಇನ್ಯಾವುದೋ ಆನ್ಸರ್ ಮಾಡಿದೆ, ಈ ಪ್ರಶ್ನೆಗೆ ಇನ್ನೇನೋ ಆನ್ಸರ್ ಮಾಡಿದೆ, ನೋಡ್ದ ಅವಾಗ ಕೊನೆಗೆ ಮನೆಗೆ ಬಂದಾಗ ಅನ್ಸುತ್ತೆ, ಓ ಈ ಪ್ರಶ್ನೆಗೆ ಯಾವುದೋ ರಾಂಗ್ ಆನ್ಸರ್ ಮಾಡಿಬಿಟ್ಟೆ. ಆಗ ದುಃಖ ಶುರುವಾಗುತ್ತೆ. ಆನ್ಸರ್ ಮಾಡಿದ್ದೀನಿ, ಎಕ್ಸಾಮ್ ಅಟೆಂಡ್ ಆಗಿದ್ದೀನಿ, ಆದ್ರೆ ಎಕ್ಸಾಮ್ ನಲ್ಲಿ ಫೇಲ್ ಆದೆ. ಬೇಜಾರಾಗಿದ್ರೆ ಇನ್ನೊಂದ್ಸಲ ಬರಿಬಹುದು, ದುಃಖ ಆಗ್ಬಿಡುತ್ತೆ. ಆಗ ಅದ್ರ ಮೇಲೆ ದುಃಖ ಯಾವಾಗ ಆಯ್ತು ಅದ್ರ ಬಗ್ಗೆ ಅಸಡ್ಡೆ ಬಂದ್ಬಿಡುತ್ತೆ. ಯಾವಾಗ ಅದನ್ಗೆ ಬೇಕಾದದ್ದು ಕೈ ಸಿಕ್ಕಿಲ್ಲ, ನೀವು ಆಮೇಲೆ ತಂದು ಕೊಟ್ರೆ ನಂಗೇನು ಪ್ರಯೋಜನ ಇಲ್ಲ. ನಂಗೆ ಉಪ್ಪಿನಕಾಯಿದೆ ಬಹಳ ಆಸೆ, ಎಲ್ಲ ಬರ್ಸಿದ್ದೀರಾ, ಉಪ್ಪಿನಕಾಯಿ ಇಲ್ಲ ಎಲೆ ಮೇಲೆ, ಆಗ ಊಟ ಮಾಡಿದೆ, ಬಳಸಕ್ ಬಹಳ ದುಃಖ ಆಯ್ತು. ಯಾಕೆಂದ್ರೆ ಉಪ್ಪಿನಕಾಯಿನೇ ಇಲ್ವಲ್ಲ, ಈಗ ತಗೊಳಪ್ಪ ಲಕ್ಷ್ಮೀ ಶ್ರೀನಿವಾಸ ಅಂತ ಉಪ್ಪಿನಕಾಯಿ ಕೊಟ್ರೆ ಆಗೇನು, ಊಟ ಆಗೋಗಿದೆ ರೀ, ಈಗ ಕೊಟ್ರೆ ಲಾಭ ಅಂತ. ಎಲ್ಲ ಎಂಗೇಜ್ಮೆಂಟ್ ಆಗಿದೆ, ಮನೇಲಿ ಮದುವೆ ನಡೀತಾ ಇದೆ, ಹುಡುಗನೇ ನಾಪತ್ತೆ ಆದಾಗ ಸಂತೋಷ ಆಗಲ್ಲ, ದುಃಖ ಆಗತ್ತೆ. ಅದೊಂದು ದುಃಖ ಯಾವ ರೀತಿ ನಾವು ವ್ಯಕ್ತಪಡಿಸ್ತೀವಿ ಅಂದ್ರೆ ಕಣ್ಣೀರಿನ ಮುಖ ಅಂತ ಬರುತ್ತೆ. ಆದ್ರೆ ಕೋಪನ ಸಿಕ್ಕಿದ್ದು ಬಿಸಾಕ್ಬಿಡ್ತೀವಿ, ಅವಳ ಮೇಲೆ ಬೈತೀವಿ, ಆಮೇಲೆ ಹೊಡಿತೀವಿ, ಎಲ್ಲ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಹಂಗ್ ಮಾಡಿ ಹಿಂಗ್ ಮಾಡಿ ಎಲ್ಲ ಮಾಡಿ ಒಂಥರ ರಾಧಾಂತ ಮಾಡ್ಬಿಡ್ತೀವಿ. ದುಃಖ ಬಂದಾಗ ಕೋಪ ಬರೋದಿಲ್ಲ, ಕಣ್ಣಲ್ಲಿ ನೀರು ಬರುತ್ತೆ. ಈ ದುಃಖಕ್ಕೆ ಕಾರಣ ಅತಿಯಾದ ಆಸೆ. ಅತಿಯಾದ ಆಸೆ ಪಟ್ಟಾಗ ಏನಾಗತ್ತೆ, ದುಃಖ ಶುರುವಾಗುತ್ತೆ. ನೋಡಿ, ನಮ್ಮ ಮನೆ ಮಗನೇ ಬಿ ಸೇರಿಸಿದ್ವಿ, ಎದುರುಗಡೆ ಮನೆ ಪಾರ್ವತಮ್ಮನ ಮಗ ಎಲ್ಲಾ ಸೆಮಿಸ್ಟರ್ ಪಾಸು, 4 ವರ್ಷದಲ್ಲಿ ಬಿ ಮುಗಿಸ್ಬಿಟ್ಟ. ಈ ಹಾಳಾದವನಿದೆ ನೋಡಿ, ಸೆಮಿಸ್ಟರ್ ಫೇಲು, 4 ವರ್ಷದ ಬಿನೇ 5 ವರ್ಷ 6 ವರ್ಷ ಮಾಡ್ತಿದ್ದೇನೆ ಅಂತ ಮಗನ ಮೇಲೆ ದುಃಖ ಆಗತ್ತೆ. ಯಾವ್ದ್ರ ಬಗ್ಗೆ? ವಿದ್ಯಾಭ್ಯಾಸದ ಬಗ್ಗೆ. ಒಂದು ನಾನು ಅನ್ಕೊಂಡಾಗ ಆಗದೆ ಇದ್ದಾಗ ದುಃಖ ಬರುತ್ತೆ. ಇನ್ನೊಬ್ಬರು ನೋಡಿ ಕಂಪೇರ್ ಮಾಡ್ತೀವಿ. ನೋಡಿ, ಇವಳು ಎಷ್ಟು ಚೆನ್ನಾಗಿದ್ದಾಳೆ, ಇವಳು ಎಷ್ಟು ಚೆನ್ನಾಗಿಲ್ಲ, ಇವನು ಎಷ್ಟು ಚೆನ್ನಾಗಿದ್ದಾನೆ, ಇವನು ಎಷ್ಟು ಚೆನ್ನಾಗಿಲ್ಲ, ಇವನು ಓದ್ ಪಾಸ್ ಆದ, ಇವನು ಓದ್ ಪಾಸ್ ಆಗ್ಲಿಲ್ವಲ್ಲ, ಇವನು ಎಷ್ಟು ಚೆನ್ನಾಗಿ ಕಾರ್ ತಗೊಂಡ, ನಾ ಕಾರ್ ತಗೊಂಡಿಲ್ವಲ್ಲ, ಇವ್ ಎಷ್ಟು ಜನ ಮನೆ ಕಟ್ಟಿಬಿಟ್ಟ, ನಾ ಮನೇನು ಬಾಡಿಗೆ ಮನೇಲೇ ಇದ್ದೀನಲ್ಲ, ಲೀಸ್ ಮನೇಲೇ ಇದ್ದೀನಲ್ಲ ಅಂತ ಕಂಪೇರ್ ಮಾಡಿದಾಗ ಅತಿಯಾದ ಆಸೆಗೆ ಕಂಪೇರ್ ಮಾಡ್ಕೊಳ್ತೀವಿ. ನಾನು ಅವನ ತರ ಇಲ್ವಲ್ಲ, ನಾನು ಅನ್ಕೊಂಡಂಗಾಗಿಲ್ವಲ್ಲ ಅಂದಾಗ ದುಃಖಕ್ಕೆ ಕಾರಣ ಆಗಿಬಿಡುತ್ತೆ. ಇದೇ ದುಃಖ. ಇದು ಕಾಯಿಲೆ ಅಲ್ಲ, ಎಮೋಷನಲ್ ಬಿಹೇವಿಯರ್. ಬಿಹೇವಿಯರ್ ಅಂದ್ರೇನು? ಒಂದು ನಡವಳಿಕೆ. ಎಮೋಷನ್ ಏನು? ಒಂದು ಉದ್ವೇಗ. ಪರ್ಸೆಪ್ಷನ್ ಏನು? ಹಂಗಾಗ್ಬೇಕಾಗಿತ್ತು, ನಾನು ಹಾಗಾಗ್ಲಿಲ್ಲ. ಕಾರ್ ತಗೋಬೇಕಾಗಿತ್ತು, ಕಾರ್ ತಗೊಳ್ಳಿಲ್ಲ. ಸೈಟ್ ತಗೊಂಡ, ನಾನು ತಗೊಳ್ಳಿಲ್ವಲ್ಲ. ಅವ್ನು ಮನೆ ಕಟ್ಬಿಟ್ನಲ್ಲ, ನಾ ಹಂಗಾಗಿಲ್ವಲ್ಲ ಅನ್ನೋ ಒಂದು ಆ ಪರ್ಸೆಪ್ಷನ್ ಮೈಂಡ್ ಕೂತಾಗ, ಮತ್ತೆ ನಮ್ಮ ಥಾಟ್ಸು ಅವನಿದ್ದು ಚೆನ್ನಾಗಿರ್ಬೇಕು, ನನಗೆ ನಾನು ಅನ್ಕೊಂಡಂಗೆ ಆಗ್ಬೇಕು ಅಂತ ಆ ಥಾಟ್ಸ್ ಬಂದಾಗ ಏನಾಗುತ್ತೆ, ದುಃಖಕ್ಕೆ ಒಳಗಾಗ್ಬಿಡ್ತೀವಿ. ಆ ದುಃಖನ ನಾವು ಕರೆಕ್ಟ್ ಆಗಿ ಕ್ಯೂರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಅದರಿಂದ ಅತಿಯಾದ ಆಸೆ ದುಃಖಕ್ಕೆ ಕಾರಣ. ಮಿತಿ ಮೀರಿದ ನಿರೀಕ್ಷೆ ದುಃಖಕ್ಕೆ ಕಾರಣ. ಒಬ್ಬರನ್ನೊಬ್ರು ಕಂಪೇರ್ ಮಾಡ್ಕೋಬಾರ್ದು. ನನ್ನನ್ನ ಅವನನ್ನು ಕಂಪೇರ್ ಮಾಡಬಾರ್ದು. ಅವ್ರ ಅಪ್ಪ ಅಮ್ಮನೇ ಬೇರೆ, ಅವನ ಜಾತಕನೇ ಬೇರೆ, ಇವ್ರ ಅಪ್ಪ ಅಮ್ಮನೇ ಬೇರೆ, ಇವ್ರ ಜಾತಕನೇ ಬೇರೆ, ಅವನ ಜಾತಕದ ಯೋಗಗಳೇ ಬೇರೆ. ಅವ್ನಿಗೆ ಏನು ಓದಿಲ್ಲ, ಪಾಸ್ ಆಗ್ಬಿಟ್ಟ, ಅವ್ನು ಹಗಲು ರಾತ್ರಿ ಓದಿ ಫೇಲ್ ಆದ. ಹಂಗನ್ಬಿಟ್ಟು ಅವನೇನು ಆಟ ಆಡ್ಕೊಂಡಿದ್ದವನು ಪಾಸ್ ಆದ, ಅಯ್ಯೋ ನೀನು ಎಲ್ಲಾ ಕೊಟ್ಟು ಎಲ್ಲಾ ಮಾಡಿ ಓದ್ಲಿವಲ್ಲೋ, ಫೇಲ್ ಆಗ್ಬಿಟ್ಟಿಲ್ಲೋ ಅಂತೇಳಿ ಅವನ ಮೇಲೆ ಚೆನ್ನಾಗಿ ಬೈದು ಅವನನ್ನ ನಿಷ್ಠುರ ಮಾಡ್ಕೊಳ್ಳೋದು, ರಿಲೇಶನ್ಶಿಪ್ ನ ಬ್ರೇಕ್ ಮಾಡ್ಕೊಳ್ಳೋದು, ಇದನ್ನ ಮನಸ್ಸಿಗೆ ಇಟ್ಕೊಂಡು ದುಃಖ ಒಳಗಾಗ್ಬಿಡ್ತೀವಿ. ಅದರಿಂದ ದುಃಖಕ್ಕೆ ಕಾರಣ ಇನ್ನೊಬ್ಬರನ್ನ ಕಂಪೇರ್ ಮಾಡಿದಾಗ, ನಮ್ಮನ್ನು ನಾವು ಇನ್ನೊಬ್ರು ಕಂಪೇರ್ ಮಾಡ್ಕೊಂಡಾಗ, ಅಥವಾ ಅತಿಯಾದ ನಿರೀಕ್ಷೆ, ಅತಿಯಾದ ಆಸೆ,
ಅಂದ್ರೆ ಡಿಸೈರ್ಸ್ ಜಾಸ್ತಿ ಆದಾಗ ಅತಿಯಾದ ಆಸೆಗಳಾಗಿರಾಗುತ್ತೆ, ನಾವು ಮೀಟ್ ಮಾಡೋಕ್ಕಾಗಲ್ಲ, ಅದೇ ರೀತಿ ನಡ್ಕೊಳಕ್ಕಾಗದಾಗ ದುಃಖ ಆಗ್ಬಿಡುತ್ತೆ. ಯಾರೋ ಒಬ್ರಿದ್ರು, ನಾನು SSLC ತುಂಬಾ ಚೆನ್ನಾಗಿ ಓದಿದೆ, ಬಹಳ ಫಸ್ಟ್ ಕ್ಲಾಸ್ ಬರ್ತೀನಿ, ರ್ಯಾಂಕ್ ಬರ್ತೀನಿ ಅಂತ ಹಗಲು ರಾತ್ರಿ ಟ್ಯೂಷನ್ಗೆ ಹೋದೆ, ಸೆಲ್ಫ್ ಸ್ಟಡಿ ಮಾಡಿದೆ, ಎಲ್ಲಾ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೆ, ಎಲ್ಲಾ ತರ ಹಗಲು ರಾತ್ರಿ ಓದಿ ಕೊನೆಗೆ ನನಗೆ ಫೇಲ್ ಆಗ್ಬಿಟ್ಟೆ ಅಂತ ಹೇಳಿ ಆ ದುಃಖ ತಡ್ಕೊಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಕೆಲವರು. ಅದನ್ನ ದುಃಖ ಅತಿ ಆದಾಗ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತೀವಿ, ದುಃಖ ಕಮ್ಮಿ ಆದಾಗ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ನೋಡಿ, ಇದೇ ದುಃಖದಲ್ಲಿರೋ ವೆರೈಟಿ. ದುಃಖ ಜಾಸ್ತಿ ಆದಾಗ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾನೆ ಮನುಷ್ಯ, ಅಥವಾ ಕೊಲೆ ಮಾಡಕ್ ಹೋಗ್ತಾನೆ, ದ್ವೇಷ ಶುರುವಾಗ್ಬಿಡುತ್ತೆ. ಇಲ್ಲ, ದುಃಖ ಕಮ್ಮಿ ಆದಾಗ ಮೆಂಟಲ್ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ, ಸ್ಕೀಜೋಫರ್ನಿಯಾ ಅಂತ ಕಾಯಿಲೆ ಸಿಕ್ಕಾಕೊಂಡ್ಬಿಡ್ತಾನೆ, ಹಿಸ್ಟೀರಿಯಾ ಹುಚ್ಚು ಬಂದಂಗ ಆಡ್ತಾನೆ, ಕೋಪ ಮಾಡ್ಕೋತಿಲ್ಲ, ಹುಚ್ಚುಚ್ಚಮ್ಮ ಯಾರೋ ಓದಂಗಾಯ್ತು, ಏನೋ ಮಾತಾಡ್ತಿದ್ದಾರೆ, ಯಾರೋ ಕರಿತಿದ್ದಾರೆ, ಇದು ಸ್ಕೀಜೋಫರ್ನಿಯಾ. ಡೆಮ್ನಿಷಿಯಾ ಎಲ್ಲ ಮರ್ತು ಬಿಡ್ತಾನೆ. ಹೀಗೆ ಮಾನಸಿಕ ಕಾಯಿಲೆಗಳಿಗೆ ಗುರಿಯಾಗ್ಬಿಡ್ತಾನೆ ಮನುಷ್ಯ ಯಾವಾಗ ದುಃಖವನ್ನ ಕಂಟ್ರೋಲ್ ಮಾಡಲಿಲ್ಲ ಅಂದಾಗ. ಕಂಟ್ರೋಲ್ ಮಾಡೋದಂಗೆ ಜಾಸ್ತಿ ಆದಾಗ ತುಂಬಾ ಮನೆ ಬಿಟ್ಟು ಹೋಗೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು, ದುಃಖ ಕಮ್ಮಿ ಆದಾಗ ಡಿಪ್ರೆಷನ್ಗೆ ಹೋಗೋದು. ಆಗ ಅವನ ಬಗ್ಗೆನೇ ಅವನಿಗೆ ಅರಿವಿರೋದಿಲ್ಲ, ಪ್ರಜ್ಞೆ ಇರೋದಿಲ್ಲ. ಅದರಿಂದ ಅತಿಯಾದ ದುಃಖ, ಕಮ್ಮಿ ದುಃಖ ಬಹಳ ತುಂಬಾ ತೊಂದರೆ ಕೊಡುತ್ತೆ. ಅತಿಯಾದ ದುಃಖ ಹೈಪರ್ ಟೆನ್ಷನ್ ಜಾಸ್ತಿ ಮಾಡುತ್ತೆ. ಲೋ ಲೆವೆಲ್ ತುಂಬಾ ಕಮ್ಮಿ ಆದಾಗ ದುಃಖ ಹೈಪೋಟೆನ್ಷನ್ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಬಿಪಿನಲ್ಲಿ ಹೈ ಬಿಪಿಗೆ ಹೈಪರ್ ಟೆನ್ಷನ್ ಅಂತಾರೆ, ಲೋ ಬಿಪಿಗೆ ಹೈಪೋಟೆನ್ಷನ್ ಅಂತಾರೆ. ಯಾವಾಗ ಲೋ ಬಿಪಿ ಆಯ್ತು ಕಿಡ್ನಿಗೆ ಎಲ್ಲ ಮಲ್ಟಿ ಆರ್ಗನ್ ಡ್ಯಾಮೇಜ್ ಆಗುತ್ತೆ. ಯಾವಾಗ ಹೈ ಬಿಪಿ ಆಯ್ತು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಏನು ಚಿಕ್ಕ ಹುಡುಗಂಗೆ ಆಗಲೇ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಲ್ರಿ, ಇದ್ರಿಗೆ ದುಃಖ ತಡ್ಕೊಳಕ್ಕಾಗಿಲ್ಲ. ಅದರಿಂದ ಅತಿಯಾಗಿ ತಿಂದಾಗ ಹೇಗೆ ವಾಮಿಟ್ ಆಗುತ್ತೋ, ವಾಂತಿ ಆಗುತ್ತೋ, ಅತಿಯಾದ ದುಃಖ ಆದಾಗ ಮನ್ಸಲ್ಲಿ ಇಟ್ಕೋಬಾರ್ದು. ಆ ಮನ್ಸಲ್ಲಿ ಇಟ್ಕೊಂಡ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಆ ಮನ್ಸಿಂದ ತೆಗೆದು ಹೊರಗೆ ಹಾಕ್ಬೇಕು ಅಂದ್ರೆ ಯಾರ ಹತ್ರ ಹೋಗಿ ಹೇಳ್ಕೊಂಡ್ಬಿಡ್ಬೇಕು. ಇಲ್ಲ ಒಂದು ರೂಮಲ್ಲಿ ಬಾಗ್ಲ ಹಾಕೊಂಡ್ಬಿಟ್ಟು ಜೋರಾಗಿ ಹತ್ತು ಬಿಡ್ಬೇಕು. ಜೋರಾಗಿ ಒಬ್ರಿಗೊಬ್ರಿಗೆ ಮಾತಾಡಿ ಎಲ್ಲ ಹೇಳ್ಕೊಂಡ್ಬಿಟ್ರಾಗ ದುಃಖದಿಂದ ಮುಕ್ತನಾಗ್ತಾರೆ. ಇಲ್ಲ ಅಂದ್ರೆ ದುಃಖ ನಮ್ಮ ದುರಂತಕ್ಕೆ ಎಳ್ಕೊಂಡು ಹೋಗುತ್ತೆ. ಆ ದುರಂತ ಆತ್ಮಹತ್ಯೆ ಆದ್ರೂ ಆಗ್ಬೋದು, ಅಥವಾ ಘೋರವಾದಂತ ಕಾಯಿಲೆಗೆ ತಗೊಂಡೋಗಿಟ್ಬಿಡ್ಬೋದು. ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಲಿವರ್ ಫೇಲ್ಯೂರ್ ಆಗ್ಬೋದು, ಹೈಪರ್ ಟೆನ್ಷನ್ ಆದಾಗ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಇದಕ್ಕೆಲ್ಲ ಕಾರಣ ನಮ್ಮ ಅತಿಯಾದ ಆಸೆ. ಆದ್ರಿಂದ ದುಃಖ ಒಬ್ಬ ಮನುಷ್ಯನ ವ್ಯಕ್ತಿತ್ವನ ಹಾಳು ಮಾಡುತ್ತೆ. ಅವನ ದುಃಖ ಅವನ ಉದ್ಯೋಗದಲ್ಲಿ, ಅವನು ಮಾಡೋ ವ್ಯವಹಾರದಲ್ಲಿ, ಅವನ ಆಚಾರ ವಿಚಾರ ಎತ್ತು ತೋರಿಸುತ್ತೆ. ಏನೋ ತುಂಬಾ ದುಃಖದಲ್ಲಿದ್ದಾರಲ್ಲ, ತುಂಬಾ ಡಿಪ್ರೆಷನ್ ಇದ್ದಾರಲ್ಲ, ಏನೋ ಸಮಥಿಂಗ್ ರಾಂಗ್, ಏನೋ ಅವರಲ್ಲಿ ಏನೋ ತೊಂದರೆ ಇದೆ, ಏನೋ ಇದೆ, ಹೇಳ್ಕೊಳ್ಳಿ ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಪಡ್ತೀವಿ ನಾವು ಹೇಳಲಿಕ್ಕೆ. ಇದನ್ನೇ ಮನುಷ್ಯನಿಗೆ ತಾನು ವಿಶೇಷವಾಗಿ ಎಲ್ಲಾ ಕ್ಷೇತ್ರದಲ್ಲೂ ಚೆನ್ನಾಗಿ ತನ್ನ ವ್ಯಕ್ತಿತ್ವನ ಗೌರವಿಸುವಂತದಾಗಕ್ಕೆ, ನನ್ನ ವ್ಯಕ್ತಿತ್ವನ ಸಮಾಜದಲ್ಲಿ ಗೌರವಿಸಿ ಮೇಲು ಪರ್ವತ ತರ ಬೆಳಿಬೇಕು ಅನ್ನೋದಾಗಿದ್ರೆ ಮನಸ್ಸಿನಲ್ಲಿರತಕ್ಕಂಥ ಭಯ, ದುಃಖ ಮತ್ತೆ ಕೋಪನ ಕಮ್ಮಿ ಮಾಡ್ಕೋಬೇಕಂತೆ. ಆದ್ರಿಂದ ಈ ದುಃಖನ ತೆಗಿಬೇಕಾದ್ರೆ ಏನ್ ಮೆಡಿಸಿನ್ ತಗೋಬೇಕು, ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ನಾನು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವಾಗ ಮನುಷ್ಯನಿಗೆ ದುಃಖ ಜಾಸ್ತಿ ಆಯ್ತೋ ಊಟ ತಿಂಡಿ ಕಡೆ ಗಮನ ಕೊಡಲ್ಲ, ಕೆಲ್ಸಕ್ಕೆ ಹೋಗಲ್ಲ, ಆಫೀಸ್ಗೆ ಹೋಗಲ್ಲ, ಮನೆ ಬಗ್ಗೆ ಅಷ್ಟು ಪ್ರಾಮುಖ್ಯತೆ ಕೊಡೋದಿಲ್ಲ, ವಿದ್ಯಾಭ್ಯಾಸದ ಕಡೆ ಗಮನ ಕೊಡೋದಿಲ್ಲ, ಅವನೇನಾಯ್ತು ದುಃಖ ಜಾಸ್ತಿ ಆದಾಗ ದುಃಖನ ಮರಿಬೇಕು ಅಂದಾಗ ದುಶ್ಚಟಗಳಿಗೆ ಬಲಿಯಾಗಿಬಿಡ್ತಾರೆ. ನೋಡಿ, ದುಃಖ ದುಶ್ಚಟಗಳಿಗೆ ಪ್ರಚೋದನೆ ಮಾಡುತ್ತೆ ಅನ್ನೋದಕ್ಕೆ ಇದೇ ಕಾರಣ. ಯಾಕೋ ಕುಡಿತಿದ್ಯಾ ಅಂದ್ರೆ ಫೇಲ್ ಆಗ್ಬಿಟ್ಟೆ, ದುಃಖ ಮರಿಬೇಕು, ಆ ನೋವು ಮರಿಬೇಕು ಅಂತೇಳಿ ದುಃಖನ ಹೇಳ್ಕೊಳಕ್ಕಾಗ್ದಾನೆ ಅವನೊಳಗಡೆ ಅದುಮಿ ಹಾಗೆ ಹೈಡ್ ಮಾಡಿ ಏನಾಗುತ್ತೆ, ಅದೊಂದು ರೀತಿ ವಿಪರೀತವಾದಂಥ ಕಾಯಿಲೆಗೆ ಹೋಗ್ಬಿಡ್ತಾನೆ. ಅವನು ಅದನ್ನು ಹೇಳ್ಕೊಳಕ್ಕಾಗಲ್ಲ. ಭಯ ಇರ್ಬೋದು, ಸಂಕೋಚ ಇರ್ಬೋದು, ಅಥವಾ ಏನೋ ಒಂದು ರೀತಿ ಯಾವುದೋ ಒಂದು ಹಿಡನ್ ಎಮೋಷನಲ್ಸ್ ಇದ್ದಾಗ ಅವನೇನ್ ಮಾಡ್ತಾನೆ, ಆ ಎಮೋಷನ್ಗೆ ನಿಗೂಢವಾದಂತ ಒಂದು ಅವ್ಯಕ್ತ ಬಿಹೇವಿಯರ್ಗೆ ಸ್ಮೋಕಿಂಗ್ ಶುರು ಮಾಡ್ತಾನೆ, ಕುಡಿಯೋಕ್ ಶುರು ಮಾಡ್ತಾನೆ, ಡ್ರಗ್ಸ್ ತಗೊಳಕ್ ಶುರು ಮಾಡಿಬಿಡ್ತಾನೆ. ಕೆಲವರು ಶೋಕಿಗೆ ತಗೊಳ್ತಾರೆ, ಎಂಟರ್ಟೈನ್ಮೆಂಟ್ಗೆ ಕುಡಿಯೋದು, ಸೇದೋದು, ಒಂದು ಪ್ರೆಸ್ಟೇಜ್ಗೋಸ್ಕರ ಕುಡಿತಾರೆ, ಪ್ರೆಸ್ಟೇಜ್ಗೋಸ್ಕರ ಸ್ಮೋಕ್ ಮಾಡ್ತಾರೆ. ಅದು ಯಾವ್ದೊಬ್ಬರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ, ಅವಳೊಬ್ಬರು ಲವ್ ಮಾಡ್ಬೇಕಲ್ವಾ, ಅವಳು ಕುಡಿಯೋದ್ ಕಂಡ್ರೆ ಇಷ್ಟ ಅಂತ ಕುಡಿಯೋಕ್ ಶುರು ಮಾಡ್ತಾನೆ. ಯಾಕಂದ್ರೆ ಅವಳ ಲವ್ ಮಾಡ್ಬೇಕಂದ್ರೆ ಸ್ಮೋಕ್ ಮಾಡ್ತಾನೆ.
ಅಥವಾ ಅವ್ನು ಲವ್ ಮಾಡ್ಬೇಕು ಅಂದಾಗ ಅವ್ನು ಏನೋ ಒಂದು ರೀತಿ ಸಂಪರ್ಕ ಬೇಕು, ಅವ್ರ ಜೊತೆ ಮಿಂಗಲ್ ಆಗ್ಬೇಕು ಅಂದಾಗ ಯಾವುದೋ ಒಂದು ಏಜೆಂಟ್, ಒಂದು ಮೀಡಿಯಾ ಬೇಕಾಗತ್ತೆ. ಅದು ಡ್ರಗ್ಸ್ ಇರ್ಬೋದು, ಅಥವಾ ಸ್ಮೋಕಿಂಗ್ ಇರ್ಬೋದು, ಅಥವಾ ಆಲ್ಕೋಹಾಲಿಕ್ ಇರ್ಬೋದು, ಯಾವುದೋ ಒಂದು. ಯಾಕೆಂದ್ರೆ ಅವನ ಒಂದು ನೋವನ್ನ ಮರೀಕೆ ಅಥವಾ ಅದನ್ನ ಅವ್ರ ಜೊತೆ ಮಿಂಗಲ್ ಆಗ್ಬೇಕು ಅಂದಾಗ ಈ ಒಂದು ಚಟಕ್ ಸಿಕ್ಕಾಕೊಂಡ್ಬಿಡ್ತಾರೆ. ಎರಡನೇದು, ತುಂಬಾ ಲವ್ ಡಿಸಪಾಯಿಂಟ್ ಆಗಿರುತ್ತೆ. 5 ವರ್ಷ 6 ವರ್ಷ ಲವ್ ಮಾಡಿ ಸಾಕಾಯ್ತು, ಅವಳು ಮದ್ವೆ ಆಗ್ಲಿಲ್ಲ, ಯಾವ ಜೊತೆ ಮದ್ವೆ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಆ ನೋವನ್ನ, ಆ ದುಃಖವನ್ನ ಮರೆಯಲಿಕ್ಕೆ ದುಶ್ಚಟಕ್ಕೆ ಬಲಿಯಾಗ್ಬಿಡ್ತಾನೆ. ನಾನು ಇವನ್ನ ಲವ್ ಮಾಡ್ತಿದ್ದೆ, ಅವ್ರು ಸಾಫ್ಟ್ವೇರ್ ಇಂಜಿನಿಯರು, ಹೈಟು ವೆಯ್ಟು ಬಹಳ 6 ಪ್ಯಾಕ್ ಅಂತೆ, ಆ ಪ್ಯಾಕ್ ಅಂತೆ, ಬಹಳ ಬಿಲ್ಡ್ ಮಾಡಿದ್ದಾನೆ, ಚೆನ್ನಾಗಿದ್ದಾನೆ, ಸ್ಮಾರ್ಟ್ ಆಗಿದ್ದಾನೆ, ಹೈಟ್ ಇದ್ದಾನೆ, ವೈಟ್ ಇದ್ದಾನೆ. ಅವನ್ನೇ ಲವ್ ಮಾಡ್ತಿದ್ದೆ 6 ವರ್ಷದಿಂದ. ಅವ್ರ ಅಮ್ಮ ಅಪ್ಪ ಬಂದ ಒಳಗಾಗ್ಬಿಟ್ಟು ನನ್ ಬಿಟ್ಟು ಇನ್ಯಾವಳ್ಳೋ ಮದುವೆ ಮಾಡ್ಕೊಂಡ್ಬಿಟ್ಟ ಅವನು ಅಂತೇಳಿ ಆ ಹುಡುಗಿ ಏನ್ ಮಾಡ್ತಾಳೆ, ದುಃಖ ಜಾಸ್ತಿ ಆಗಿ 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 ಅವನು ಮರೆಯಕ್ಕೋಸ್ಕರವಾಗಿ ಅವಳು ದುಶ್ಚಟಕ್ಕೆ ಬಲಿ ಆಗ್ತಾಳೆ. ಇಲ್ಲ ಹುಚ್ಚಿ ಆಗ್ತಾಳೆ. ಕುಡಿಯೋದು ಸೇದೋದು ಮಾಡಲಿಲ್ಲ ಅಂದ್ರೆ ಹುಚ್ಚಿ ಆಗ್ಬಿಡಿ. ಯಾಕಂದ್ರೆ ಆ ದುಃಖ ಏನಾಗುತ್ತೆ, ಲೋ ಲೆವೆಲ್ಗೆ ಹೋಗ್ತಾ ಡಿಪ್ರೆಷನ್ ತಗೊಂಡೋಗ್ಬಿಡುತ್ತೆ. ಆದ್ರಿಂದ ಅತಿಯಾದ ಪ್ರೀತಿ, ಅತಿಯಾದ ಆಸೆ, ಅತಿಯಾದ ಊಟ, ಅತಿಯಾದ ಕಾಮ, ಅತಿಯಾದಂತ ಐಶ್ವರ್ಯ, ಅತಿಯಾದಂತ ಬಾಂಧವ್ಯ ದುಃಖನ ಸೃಷ್ಟಿ ಮಾಡ್ಕೊಡುತ್ತೆ. ಅದಕ್ಕೆ ಎಲ್ಲದಕ್ಕೊಂದು ಮಿತಿ ಹಿತ ಇರಬೇಕು ಅಂತ ಹಿಂದಿನ ಕಾಲದಲ್ಲಿ ಹೇಳ್ತಾರು. ಅದರಿಂದ ನಾವು ಯಾವ್ದು ಅತಿಯಾಗಿ ಬಯಸ್ತೀವೋ ಅದು ನಮ್ಗೆ ವಿರುದ್ಧವಾಗಿ ನಡೆದಾಗ, ಅದು ನಮ್ ಕೈ ಸಿಗ್ದಾಗ, ಅದು ನಾವು ಅನ್ಕೊಂಡಾಗ ಆಗ್ಲಿಲ್ಲ ಅಂದಾಗ ದುಃಖಕ್ಕೀಡಾಗ್ಬಿಡ್ತೀವಿ. ಹಾಗಾದ್ರೆ ಇದಕ್ಕೆ ಮೆಡಿಸಿನ್ ಏನು? ಮೆಡಿಕಲ್ ಸ್ಟೋರ್ ಹೋಗ್ಬಿಟ್ಟು ದುಃಖಕ್ಕೊಂದು ಮೆಡಿಸಿನ್ ಕೊಡಿ ಅಂತ ಕೇಳಕ್ಕಾಗತ್ತಾ? ಒಂದು ಟ್ಯಾಬ್ಲೆಟ್ ಇದೆಯಾ, ಒಂದು ಇಂಜೆಕ್ಷನ್ ಇದೆಯಾ, ಅಥವಾ ಇನ್ನೇನಾದ್ರು ಒಂದು ಮೆಡಿಸಿನ್ಸ್ ಇದೆಯಾ ಅಂತ ಕೇಳಿದಾಗ, ಜಗತ್ನಲ್ಲಿ ಇಷ್ಟೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದ್ರು ಕೂಡ ದುಃಖಕ್ಕೆ ಔಷಧಿನೇ ಇಲ್ಲ. ಇದು ಒಂದು ಎಮೋಷನಲ್ ಪ್ರಾಬ್ಲಮ್. ಅದರಿಂದ ಬಿಹೇವಿಯರ್ ಚೆನ್ನಾಗಿದ್ರೆ ಎಮೋಷನ್ಸ್ ಚೆನ್ನಾಗಿರುತ್ತೆ, ಎಮೋಷನ್ ಚೆನ್ನಾಗಿದೆ, ಪರ್ಸೆಪ್ಷನ್ ಚೆನ್ನಾಗಿದೆ, ಗ್ರಹಿಸೋ ಶಕ್ತಿ. ಹೌದು, ಲವ್ ಮಾಡಿದ್ದೆ ಬಿಟ್ಟೋದ, ಆಯ್ತು ಇನ್ನೊಬ್ಬನ ಮದುವೆ ಮಾಡ್ಕೊಡ್ತೀನಿ ಅನ್ನೋ ಒಂದು ಆ ಪರ್ಸೆಪ್ಷನ್ ಇದೆಯಲ್ಲ, ಆ ಗ್ರಹಿಕೆ ಅದು ಬರಬೇಕು. ಆಗ ಥಾಟ್ಸ್ ಏನಾಗುತ್ತೆ, ಪಾಸಿಟಿವ್ ಥಾಟ್ಸ್ ಡೆವಲಪ್ ಆಗುತ್ತೆ. ಅದರಿಂದ ದುಃಖ ಬರಬಾರ್ದು ಅಂದ್ರೆ ಸದಾ ಪಾಸಿಟಿವ್ ಥಾಟ್ಸೇ ಮಾಡ್ಕೋಬೇಕು, ಧನಾತ್ಮಕ ಚಿಂತನೆಗಳನ್ನು ನಾವು ಒಳಗಾಗಬೇಕು. ಆದ್ರಿಂದ ದುಃಖಕ್ಕೆ ವಿಶೇಷವಾದ ಮದ್ದು ಏನಂದ್ರೆ ನಮ್ಮ ಬಿಹೇವಿಯರ್. ನಾನು ಲವ್ ಮಾಡಿದೆ, ನಾನು ಫೇಲ್ ಆದೆ, ನಾನು ಬಿಸ್ನೆಸ್ ಫೇಲ್ಯೂರ್ ಆಯ್ತು, ನನಗೇನು ಆಗಂಬಿಟ್ಟು ನಾನು ದಿನ ಕೂತ್ಕೊಂಡು ಅಳೋದಲ್ಲ, ದುಃಖ ಪಡಬಾರ್ದು ಅಂತೇಳಿ ಆ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಯಾವ್ದಾದ್ರು ಪೂಜೆ, ಜಪ, ತಪ, ಧ್ಯಾನ, ಮೆಡಿಟೇಷನ್ ಅಂತೆ, ಅಥವಾ ಒಂದು ಡ್ಯಾನ್ಸ್, ಒಂದು ಮ್ಯೂಸಿಕ್, ಒಂದು ಆಕ್ಟಿಂಗು, ಅಥವಾ ಇನ್ನೇನೋ ಒಂದು ಒಳ್ಳೆ ಹವ್ಯಾಸಗಳನ್ನ ಅಳವಡಿಸ್ಕೊಂಡಿದ್ದಾಗ ದುಃಖ ಕಮ್ಮಿ ಆಗ್ತಾ ಹೋಗುತ್ತೆ, ಬ್ಯಾಲೆನ್ಸ್ ಆಗಿಬಿಡುತ್ತೆ. ಯಾವಾಗ ದುಃಖ ಜಾಸ್ತಿ ಆಗತ್ತೆ, ಬ್ರೈನ್ಗೆ ಹೆವಿ ಆಗತ್ತೆ, ಬ್ರೈನ್ ತುಂಬಾ ಭಾರ ಆಗತ್ತೆ. ಯಾವಾಗ ಬಾಡಿ ಮತ್ತೆ ಬ್ರೈನ್ ಯಾವಾಗ ಭಾರ ಆಯ್ತು, ಅವನಿಗೆ ಊಟದಲ್ಲಿ ಆಸಕ್ತಿ ಕಮ್ಮಿ ಆಗತ್ತೆ, ಉಡುಗೆ ತೊಡುಗೆಗಳಲ್ಲಿ ಆಸಕ್ತಿ ಕಮ್ಮಿ ಆಗತ್ತೆ, ಚಟುವಟಿಕೆಗಳ ಆಟ ಪಾಠಗಳಲ್ಲಿ ಸ್ವಲ್ಪ ಡೌನ್ ಆಗಿಬಿಡ್ತಾರೆ. ಅವಾಗ ಅವನು ಕ್ಯಾರಿಯರೇ ಕಮ್ಮಿ ಆಯ್ತು, ಅವನ ಗ್ರೋತೆ ಕಮ್ಮಿ ಆಗ್ಬಿಡ್ತು. ಅವನು ಸಮಾಜದ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತಿದ್ದು ಆ ದುಃಖದಿಂದ ಏನಾಗುತ್ತೆ, ಕೆಳಮಟ್ಟಕ್ಕೆ ಬರ್ತಾ ಬಂದ. ಯಾವುದ್ರೂ ಆಸಕ್ತಿ ಇಲ್ಲ, ಕ್ರಿಕೆಟ್ ಅಲ್ಲಿಲ್ಲ, ಗೇಮ್ಸ್ ಅಲ್ಲಿಲ್ಲ, ಹಾಡಲ್ಲಿಲ್ಲ, ಸಂಗೀತದಿಲ್ಲ, ನಾಟಕದಲ್ಲಿಲ್ಲ, ಯಾವುದೇ ಆಕ್ಟಿವಿಟೀಸ್ ಎಲ್ಲ ಅವನನ್ನು ತೊಡಗಿಸ್ಕೊಳಕ್ ಆಗದೋದಾಗ ಅವನ ದುಃಖ ಅವನು ತಡೀತಾ ಇದೆ. ಯಾಕೆಂದ್ರೆ ಅವ್ನು ಅನ್ಕೊಂಡಿದ್ದಾಗಿಲ್ಲ. ಅವನೇನ್ ಮಾಡ್ದ, ನಾನು ಒಂದು ದೊಡ್ಡ ಕ್ರಿಕೆಟ್ ಪ್ಲೇಯರ್ ಆಗ್ಬೇಕಾಗಿತ್ತು ಅನ್ಕೊಂಡಿದ್ದ, ಆಗ್ಲಿಲ್ಲ. ಅದೇ ಒಂದು ದೊಡ್ಡ ದುಃಖ, ಅದೇ ಒಂದು ದೊಡ್ಡ ಆಘಾತ, ಅದೇ ದೊಡ್ಡ ನೋವು ಅವನಿಗೆ. ಯಾವಾಗ ದೊಡ್ಡ ಆಘಾತ ನೋವು ಆಯ್ತು, ಅವಾಗ ಬ್ರೈನ್ ಅಲ್ಲಿ ಏನಾಗುತ್ತೆ, ರಿಯಾಕ್ಷನ್ಸ್ ಚೇಂಜ್ ಆಗುತ್ತೆ. ಯಾವಾಗ ತುಂಬಾ ದುಃಖ ಜಾಸ್ತಿ ಆಯ್ತು, ಬ್ರೈನ್ ಟ್ಯೂಮರ್ ಅನ್ನೋ ರೋಗ ಬರುತ್ತೆ. ಇದು ನನ್ನ ಒಂದು ಸಂಶೋಧನೆ. ಏನ್ರಿ ಒಂದು ಚೆನ್ನಾಗಿದೆ, ಕಾರ್ ಇದೆ, ಮನೆ ಇದೆ, ಹೆಂಡತಿ ಮಕ್ಕಳು, ಬಂಧು ಬಳಗ ಎಲ್ಲ ಇದೆ, ಕೋಟ್ಯಾಧಿಪತಿ, ಕರೋಡ್ಪತಿ ಎಲ್ಲ ಇದೆ, ಬ್ರೈನ್ ಯಾಕ್ರಿ ಕ್ಷಯ ರೋಗ ಬಂತು, ಬ್ರೈನ್ ಟ್ಯೂಮರ್ ಯಾಕ್ರಿ ಬಂತು ಅಂದಾಗ ಆ ಬ್ರೈನ್ ಅಲ್ಲಿ ಇದ್ದಂತ ದುಃಖ ಏನಾಗುತ್ತೆ, ನರಗಳ ದೌರ್ಬಲ್ಯವನ್ನು ಸೃಷ್ಟಿ ಮಾಡಿಬಿಡುತ್ತೆ. ನ್ಯೂರಾನ್ಸ್ ಅಲ್ಲಿ ದೌರ್ಬಲ್ಯ ಸೃಷ್ಟಿ ಆಗುತ್ತೆ. ಯಾವಾಗ ನ್ಯೂರಾನ್ಸ್ ದೌರ್ಬಲ್ಯತೆ ಸೃಷ್ಟಿ ಆಯ್ತು, ಅವನ್ ನಿದ್ದೆ ಬರೋದಿಲ್ಲ, ನಿದ್ದೆ ಯಾವಾಗ ಬರೋದಿಲ್ವೋ ಎಲ್ಲ ಲಿಕ್ವಿಡ್ ಫಾರ್ಮೇಶನ್ ಆಗ್ತಾ ಇರುತ್ತೆ. ಅವಾಗ ಟ್ಯೂಮರ್ ಯಾವಾಗ ಬೆಳೀತು, ಆ ಟ್ಯೂಮರ್ಗೆ ಕ್ಷಯ ಅಂತ ಕರೀತಾರೆ. ಆಗ ನಿಧಾನಕ್ಕೆ ಅವ್ನು ಗೊತ್ತೇ ಆಗಿರಲ್ಲ ಟ್ಯೂಮರ್ ಬ್ರೈನ್ ಅಲ್ಲಿ ಬೆಳೀತಾ ಇದೆ, ಬ್ರೈನ್ ಕ್ಷಯ ರೋಗ ಬರ್ತಿದೆ ಅಂತ. ಅದಕ್ಕೆ ಬ್ರೈನ್ ಟ್ಯೂಮರ್ ಅಂತ. ಅವಾಗ ಏನ್ ಮಾಡ್ತಾರೆ, ಬ್ರೈನ್ ಓಪನ್ ಮಾಡಿ ಆ ಟ್ಯೂಮರ್ ನ ಕ್ಲೀನ್ ಮಾಡ್ತಾರೆ. ಆದ್ರೆ ಶರೀರ ಎಲ್ಲೇ ಟ್ಯೂಮರ್ ಇದ್ದು ಕ್ಲೀನ್ ಮಾಡಬಹುದು, ಆದ್ರೆ ಬ್ರೈನ್ ಟ್ಯೂಮರ್ ಇದ್ದಾಗ ಕ್ಲೀನ್ ಆಗಿ 0%, 100% ಕ್ಲೀನ್ ಆಗಿ ನಾನು ಆ ಟ್ಯೂಮರ್ ತೆಗಿತೀನಿ ಅಂತ ಇವತ್ತು ಮೆಡಿಕಲ್ ಸೈನ್ಸ್ ಅಲ್ಲಿ ಸಾಧ್ಯನೇ ಆಗ್ತಿಲ್ಲ. ಇವಾಗ ಬ್ರೈನ್ ಟ್ಯೂಮರ್ ಕ್ಲೀನ್ ಮಾಡಿದ್ದಾರೆ, ಟ್ರೀಟ್ಮೆಂಟ್ ಮಾಡಾಯ್ತು, ಆಪರೇಷನ್ ಮಾಡಿ, ಮತ್ತೆ ಅದು 5 ವರ್ಷ 6 ವರ್ಷ ಆದ್ಮೇಲೆ ಮರುಕಳಿಸ್ಬಿಡುತ್ತೆ. ಅದರಿಂದ ಒಂದ್ಸಲ ಬ್ರೈನ್ ಟ್ಯೂಮರ್ ಬಂದ್ರೆ ಮತ್ತೊಂದ್ಸಲ ಬರಲೇಬಹುದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಬ್ರೈನು ಬಹಳ ಸೂಕ್ಷ್ಮವಾದ ಒಂದು ಅಂಗ.
ಅದನ್ನ ಹೋಗಿ ಆ 4 ಸ್ಟೆಪ್ಸ್ ಅಲ್ಲಿ ಸೀಸರ್ನಲ್ಲಿ ಅದೆಲ್ಲ ಹಾಕಿ ಎಲ್ಲ ಮಾಡಿ ಆ ನರಗಳೆಲ್ಲ ಕಟ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿದಾಗ ಅವನಿಗೆ ಡೆಮ್ನಿಷಿಯಾ ಕಾಯಿಲೆ ಬರ್ಬೋದು, ಅವನ ಹೆಸರು ಹೇಳಕ್ಕೆ ಆಗೋದಿಲ್ಲ, ಅವ್ರು ಯಾರು ಅಂತ ಹೇಳಕ್ ಬರ್ದೇ ಇರ್ಬೋದು, ಕಣ್ಣು ಮಂಜಾಗ್ಬೋದು, ಅವಾಗ ವಾಂತಿ ಆಗ್ತಾ ಇರ್ತದೆ. ಯಾವಾಗ ದುಃಖ ಜಾಸ್ತಿ ಆಯ್ತು ಕಣ್ಣು ಮಂಜಾಗುತ್ತೆ, ವಾಂತಿ ಜಾಸ್ತಿ ಆಗ್ತಾ ಇರುತ್ತೆ. ದುಃಖ ಜಾಸ್ತಿ ಆದಾಗ ವಾಂತಿ ಕಣ್ಣು ಮಂಜು ಆಗ್ತಿದೆ ಅಂದ್ರೆ ಬ್ರೈನ್ ಟ್ಯೂಮರ್ ಸಿಂಪ್ಟಮ್ಸ್ ಇದೆ ಅಂತ ಅರ್ಥ. ಯಾವಾಗ ಬ್ರೈನ್ ಟ್ಯೂಮರ್ ಸಿಂಪ್ಟಮ್ಸ್ ಕಾಣ್ತು ತಕ್ಷಣ ಹೋಗಿ ಅದನ್ನು ಕ್ಯೂರ್ ಮಾಡ್ಕೋಬೇಕು, ಇಲ್ಲ ದುಃಖದಿಂದ ಹೊರಗೆ ಬರಬೇಕು. ದುಃಖದಿಂದ ಹೊರಗೆ ಬರಬೇಕು ಅಂದ್ರೆ ಸುಲಭ ಅಲ್ಲ. ದುಃಖನ ತಗೊಳ್ಳೋದು ಬಹಳ ಈಸಿ, ಅದನ್ನು ಬಿಡುಗಡೆ ಮಾಡೋದು ಬಹಳ ಕಷ್ಟ. ಕುಡಿಯೋದು ಈಸಿ, ಕುಡೋದನ್ನ ಬಿಡಿಯೋದು ಬಹಳ ಕಷ್ಟ. ಸ್ಮೋಕಿಂಗ್ ಕಲಿಯೋದು ಈಸಿ, ಆದ್ರೆ ಆ ಸ್ಮೋಕಿಂಗ್ ಬಿಡೋದು ಬಹಳ ಕಷ್ಟ. ಡ್ರಗ್ಸ್ ತಗೊಳ್ಳೋದು ಈಸಿ, ಆದ್ರೆ ಡ್ರಗ್ಸ್ ಬಿಡೋದು ಕಷ್ಟ. ಹಾಗೆ ಈ ದುಃಖ ಅನ್ನೋ ಒಂದು ಎಮೋಷನಲ್ ಬ್ಯಾರಿಯರ್ನ ತೆಗೆದುಹಾಕೋದು ಬಹಳನೇ ಕಷ್ಟ. ಅದರಿಂದ ಯಾವಾಗಲೂ ದುಃಖದಲ್ಲಿದ್ದವರು ಒಳ್ಳೆ ಸಹವಾಸ ಇರಬೇಕು. ಒಳ್ಳೆ ಸಹವಾಸವಿದ್ದಾಗ ದುಃಖ ಕಮ್ಮಿ ಆಗತ್ತೆ. ಹಿಂದಿನ ಕಾಲದಲ್ಲಿ ತುಂಬಾ ದುಃಖದಲ್ಲಿದ್ದವರು ತಂದೆ ಕಳ್ಕೊಂಡೋದ ದುಃಖ ಆಗತ್ತೆ, ತಾಯಿ ಕಳ್ಕೊಂಡ ದುಃಖ ಆಗತ್ತೆ, ಫೇಲ್ ಆದಾಗ ದುಃಖ ಆಗತ್ತೆ, ಯುದ್ಧದಲ್ಲಿ ಸೋತಾಗ ದುಃಖ ಆಗತ್ತೆ, ಅಥವಾ ಮಗು ಡೆಲಿವರಿ ಆಯ್ತು, ಮಗು ಸತ್ತೋಯ್ತು, ತಾಯಿಗೆ ದುಃಖ ಆಗತ್ತೆ, ನಾನು ಮಗು ಕಳ್ಕೊಂಡ್ಬಿಟ್ನಲ್ಲ ಅಂತ. ಆ ದುಃಖನ ಕಾಂಪನ್ಸೇಟ್ ಯಾವ ರೀತಿ ಮಾಡ್ಬೇಕಪ್ಪ ಅಂತಂದ್ರೆ ಎಂಟರ್ಟೈನ್ಮೆಂಟ್ಗೆ ಒಳಗಾಗಬೇಕು. ಮ್ಯೂಸಿಕ್ಕು, ಡ್ಯಾನ್ಸು, ನಾಟಕ, ಒಂದು ಒಳ್ಳೆ ಪುಸ್ತಕ ಅಥವಾ ಒಳ್ಳೆಯವ್ರ ಸಹವಾಸದಲ್ಲಿ ಇರಬೇಕು. ಒಬ್ಬ ಒಳ್ಳೆ ವ್ಯಕ್ತಿ ಒಂದು ಒಳ್ಳೆ ಪುಸ್ತಕ ಇದ್ದಾಗೆ, ಒಬ್ಬ ಒಳ್ಳೆ ವ್ಯಕ್ತಿ ಒಂದು ಮೆಡಿಸಿನ್ ಇದ್ದ ಹಾಗೆ, ಎಲ್ಲ ಒಂದು ಒಳ್ಳೆ ವ್ಯಕ್ತಿಗಳ ಸಹವಾಸದಲ್ಲಿದ್ದಾಗ ದೊಡ್ಡ ಮೆಡಿಕಲ್ ಸ್ಟೋರಲ್ಲೇ ಇದ್ದ ಹಾಗೆ. ಅದರಿಂದ ನಾವು ದುಃಖಕ್ಕೆ ಕಾರಣ ಆಗಕ್ಕೆ ಬಿಡಬಾರದು. ಅದರಿಂದ ಒಳ್ಳೆಯವರ ಸಹವಾಸ, ಸಜ್ಜನರ ಸಹವಾಸ, ಸತ್ಸಂಗ, ಸದ್ಬುದ್ಧಿಗಳಲ್ಲಿ ನಾವು ಇನ್ವಾಲ್ವ್ ಆದಾಗ ದುಃಖನ ಮರೆಯಕ್ಕೆ ಕಾರಣ ಇದೊಂದೇ ದಾರಿ. ಹಾಗಾದ್ರೆ ಹಿಂದಿನ ಕಾಲದ ಋಷಿ ಮುನಿಗಳು ಈ ದುಃಖ ಪೀಡಿತರಿಗೆ, ದುಃಖದ ನರಳಂತವ್ರಿಗೆ ಯಾವ ರೀತಿ ಚಿಕಿತ್ಸೆ ಕೊಡ್ತಾರೆ, ಯಾವ ರೀತಿ ಥೆರಪಿ ಮಾಡ್ತಾ ಇದ್ರು ಅನ್ನೋದನ್ನ ನಾನು ಔಷಧಿ ರಹಿತ, ಬಂಡವಾಳ ಇಲ್ಲದಿರುವಂತ ಕೆಲವೊಂದು ವಿಶೇಷವಾದಂತಹ ರಹಸ್ಯವನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮ ಅಂತ ಮತ್ತೆ ಭೇಟಿಯಾಗೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ದುಃಖನ ಬರ್ದೋರಕ್ಕೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಥೆರಪಿಗಳನ್ನ ಪರಿಹಾರ ಹೇಳ್ತಾರೆ ಅಂದ್ರೆ, ಯಾರು ಉತ್ತರಕ್ಕೆ ತಲೆ ಹಾಕ್ಬಿಟ್ಟು ದಕ್ಷಿಣಕ್ಕೆ ಕಾಲ್ ಚಾಚ್ತಾರೋ ಅಂತರ ಮೇಲೆ ಯಾವಾಗಲೂ ದುಃಖ ಇರುತ್ತೆ ವಾಸ್ತುಶಾಸ್ತ್ರ ಪ್ರಕಾರ. ಅದರಿಂದ ಯಾವತ್ತು ಉತ್ತರಕ್ಕೆ ತಲೆ ಹಾಕಿ ದಕ್ಷಿಣಕ್ಕೆ ಕಾಲ್ ಚಾಚ ಮಲಗಿದ್ರೆ ಒಂದೆಲ್ಲ ಒಂದು ರೀತಿ ದುಃಖಕ್ಕೀಡಾಗ್ಬಿಡ್ತಾರೆ. ಒಂದು ವಾರ ಮಲಗಿ ನೋಡಿ, ಒಂದು ತಿಂಗಳಿಗಾಗಷ್ಟು ದುಃಖ ಶುರುವಾಗ್ಬಿಡುತ್ತೆ. ಇದು ವಾಸ್ತುಶಾಸ್ತ್ರ, ವಾಸ್ತು ರತ್ನಾಕರದಲ್ಲಿ ಹೇಳ್ತಾರೆ. ಚಿಂತೆ ದುಃಖದಿಂದ ಮುಕ್ತರಾಗಬೇಕು ಅಂದ್ರೆ ಸದಾ ದಕ್ಷಿಣಕ್ಕೆ ತಲೆ ಹಾಕಿ ಉತ್ತರಕ್ಕೆ ಕಾಲ್ ಚಾಚು ಅಂತ. ಆದ್ರೆ ಅವರು ಇವತ್ತಿನ ವಾಸ್ತುಗಳಲ್ಲಿ ಹೆಂಗೋ ಮನೆ ಕಟ್ಟಿಬಿಡ್ತಾರೆ, ಬೆಡ್ರೂಮ್ ನಲ್ಲಿ ಉತ್ತರಕ್ಕೆ ತಲೆ ಹಾಕ್ತಾರೆ, ಕುಬೇರನಿಗೆ ತಲೆ ತೋರಿಸ್ತಾ, ಯಮನ್ಗೆ ಕಾಲ್ ತೋರಿಸ್ತಾ ಮಲಗಿದ್ರೆ ಯಮ ದಿಕ್ಪಾಲಕ ದಕ್ಷಿಣಕ್ಕೆ. ಆದ್ರಿಂದ ಕುಜ ಯಮ ದಕ್ಷಿಣದಲ್ಲಿದ್ದಾಗ ದುಃಖ ಜಾಸ್ತಿ ಕೊಡ್ತಾನೆ. ಹಾಗಿದ್ಮೇಲೆ ಆ ರೀತಿ ಕರೆಕ್ಷನ್ಸ್ ನಾವೇನಾದ್ರು ಮಾಡ್ಕೊಳ್ಳೋದಾಗಿದ್ರೆ ನಾವು ಮಾಡ್ಕೊಂಡ್ಬಿಟ್ರೆ ದುಃಖ ಬರೋದಿಲ್ಲ. ಒಂದು. ಎರಡನೇದು, ನಮ್ಮ ಜಾತಕದಲ್ಲಿ ಸೂರ್ಯನ ಜೊತೆಗೆ ಶನಿ ನೀಚನಾದಾಗ, ನಮ್ಮ ಲಗ್ನದಲ್ಲಿ ಸೂರ್ಯ ಮತ್ತೆ ಶನಿ ನೀಚನಾದಾಗ ಯಾವಾಗಲೂ ಸಾಯೋವರೆಗೂ ದುಃಖದಲ್ಲೇ ಇರ್ತಾರೆ. ಒಂದು ತುತ್ಕು ಹೋರಾಟ, ಒಂದೊಂದು ಬಟ್ಟೆಗೂ ಹೋರಾಟ, ಸದಾ ದುಃಖದಲ್ಲೇ ಮುಳುಗ್ಬಿಡ್ತಾರೆ. ಅದರಿಂದ ಸೂರ್ಯ ದುಃಖಕ್ಕೆ ಕಾರಣ. ಸೂರ್ಯ ದೇಹಕಾರಕ, ಸೂರ್ಯ ಆರೋಗ್ಯಕಾರಕ, ಹಾಗೆ ಸೂರ್ಯ ದುಃಖಕ್ಕೂ ಕಾರಕ. ಯಾವಾಗ ದುಃಖ ಕೊಡ್ತಾನೆ, ಸೂರ್ಯನ ಜೊತೆಗೆ ಶನಿ ನೀಚನಾಗಿ ಕೂತಾಗ, ಶನಿ ನೀಚನಾದಾಗ, ಶನಿ ಏನೋ ಕಾಟಾಚಾರಕ್ಕೆ, ಸೂರ್ಯನ ಮೇಲೆ ಶನಿ ಡಾಮಿನೇಟ್ ಮಾಡಿದಾಗ ಅವನಿಗೆ ಗಂಡನಿಂದ ದುಃಖ, ಮಕ್ಕಳಿಂದ ದುಃಖ, ಎಜುಕೇಶನ್ ದುಃಖ, ಆಫೀಸಲ್ಲಿ ದುಃಖ, ಎಲ್ಲಾದ್ರೂ ದುಃಖ, ದುಃಖ 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 ಆಗಿ ದೊಡ್ಡ BP ಪೇಷಂಟ್ ಆಗಿಬಿಡ್ತಾನೆ. ಅದರಿಂದ ಸೂರ್ಯ ಮತ್ತೆ ಶನಿ ಇವರಿಬ್ಬರಿಗೂ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಗೆ ದುಃಖನೇ ಕೊಡಲ್ಲ. ಏನು ಊರಿನ ಮೇಲೆ ಊರು ಬಿದ್ದೋಗ್ಲಿ, ಪ್ರಳಯನೇ ಆಗ್ಲಿ, ಸುನಾಮಿನೇ ಬರಲಿ, ಏನೇ ಬಂದು ಕೂಡ ದುಃಖನೇ ಆಗೋದಿಲ್ಲ. ಹಾಗಾದ್ರೆ ಸೂರ್ಯ ಶಾಂತಿ ಆಗಬೇಕು, ಶನಿ ಶಾಂತಿ ಆಗಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು? ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾರೆ, ವಾರಕ್ಕೊಂದ್ಸಲ ಗೋಧಿ ದಾನ ಮಾಡು, ದುಃಖ ಬರೋದಿಲ್ಲ. ಗೋಧಿ ದಾನ ಮಾಡಿ, ಹುಟ್ಟು ದಿವಸದ್ದು ಗೋಧಿ ದಾನ ಮಾಡು ಅಂತ ಹೇಳ್ತಾರೆ. ಇದು ಎಲ್ಲಾ ರಾಶಿ, ಎಲ್ಲಾ ಪಾದರಿಗೂ ಅನ್ವಯಿಸುತ್ತೆ. ಇವತ್ತು ದುಃಖ ಇಲ್ಲ, ನೆಕ್ಸ್ಟ್ ವೀಕ್ ಬರ್ಬೋದು, ಇನ್ನೊಂದು ವಾರ ಆದ್ಮೇಲೆ ಬರ್ಬೋದು. ನೆಕ್ಸ್ಟ್ ಇಯರ್ ಮಗಳಿಂದ ದುಃಖ, ನೆಕ್ಸ್ಟ್ ಇಯರ್ ಗಂಡನಿಂದ ದುಃಖ, ಮುಂದೆ ವರ್ಷಕ್ಕೆ ಅಥವಾ ಇನ್ನು 6 ತಿಂಗಳಿಗೆ ಅತ್ತೆ ಮಾವದ್ರಿಂದ ಕಾಟ, ದುಃಖಗಳು ಬರ್ಬೋದು. ಅದರಿಂದ ಸದಾ ಗೋಧಿಯನ್ನು ದಾನ ಮಾಡ್ತಾ ಇರು ಅಂತ ಒಂದ್ ಕಡೆ ಪರಿಹಾರ ಹೇಳ್ತಾರೆ. ಯಾವಾಗ ನಾವು ಈ ಪಪ್ಪಾಯಿ ಮತ್ತೆ ಈ ಅನಾನಸ್ಸನ್ನು ಹೆಚ್ಚಿಗೆ ಚೆನ್ನಾಗಿ ತಿಂತೀವೋ ದುಃಖ ಬರೋದಿಲ್ಲ. ಯಾಕಂದ್ರೆ ಅದೆಲ್ಲ ಹಾರ್ಮೋನ್ಸ್, ಪೀನಲ್ ಗ್ಲ್ಯಾಂಡ್ ಮತ್ತೆ ಪಿಟ್ಯೂಟರಿ ಗ್ಲ್ಯಾಂಡ್ಗೆ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡಿ ದುಃಖಕ್ಕೆ ಈಡ್ ಮಾಡೋದಿಲ್ಲ, ಅದಕ್ಕೆ ತಳ್ಳೋದಿಲ್ಲ ಅಂತ ಹೇಳುತ್ತೆ. ಯಾಕಂದ್ರೆ ಶುಕ್ರ ಗ್ರಹ, ಅನಾನಸ್ಸು, ಪಪ್ಪಾಯಿ ಸೂರ್ಯಕ್ಕೂ ಶಾಂತಿ ಆಗತ್ತೆ. ಹೀಗಾಗಿ ಪಪ್ಪಾಯಿಯ ಪರಂಗಿ ಹಣ್ಣು, ಅನಾನಸ್ ಯಥೇಚ್ಛ ನಾವು ತಿಂತಾ ಇದ್ರೆ ಎಂತ ಟೆನ್ಷನ್ ಇದ್ರು ದುಃಖ ಇದ್ರು ಹೊಟ್ಟೋಗುತ್ತೆ. ಇದು ಒಂದು.
ಇದೆಲ್ಲ ಸರಿ, ಪಪ್ಪ ಎಲ್ಲಿ ಹುಡ್ಕೊಂಡು ಹೋಗೋಣ, ಪರಂಗಿ ಸಿಗತ್ತಪ್ಪ, ಮತ್ತೆ ನಮ್ಮಲ್ಲಿ ಇರೋ ವಾಸ್ತುಗೆ ನಮ್ಮ ಬೆಡ್ರೂಮ್ ಅಲ್ಲಿ ಹಂಗಿರೋದು ಇನ್ನೆಲ್ಲೂ ಇಲ್ಲ, ಉತ್ತರಕ್ಕೆ ತಲೆ ಹಾಕ್ಬೇಕು, ದಕ್ಷಿಣಕ್ಕೆ ಕಾಲ್ ಚಾರ್ಜ್ ಮಾಡ್ಬೇಕು, ಇದೇನು ಇಲ್ಲ ಅಂದಾಗ ಇವೆಲ್ಲಾನು ಇದ್ದು ಕೊನೆಗೆ ಏನ್ ಮಾಡ್ಬೇಕು, ಮುದ್ರಾ ಥೆರಪಿ ಮಾಡ್ತಾ ಇರು, ಫಿಸಿಯೋಥೆರಪಿ ಮಾಡ್ತಾ ಇರು. ಯಾವ ತರ ನೋಡಿ, ನಮ್ಮ ಹಸ್ತದಲ್ಲಿ ಸೂರ್ಯ ಇಲ್ಲಿದೆ ನೋಡಿ, ಸೂರ್ಯ ಈ ಉಂಗುರದ ಬೆರಳಲ್ಲಿ ವಾಸಸ್ಥಾನ, ಈ ಪಕ್ಕದಲ್ಲಿ ಶನಿ. ಅದರಿಂದ ಸೂರ್ಯನಿಗೆ ನಾವು ಶಾಖವನ್ನು ಕೊಟ್ಟಾಗ, ಎನರ್ಜಿ ಪಾಸ್ ಮಾಡಿದಾಗ ಇದೇನು ಆಗುತ್ತೆ, ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ ಪೀನಿಯಲ್ ಗ್ಲ್ಯಾಂಡ್ ಹೋಗುತ್ತೆ. ಪಿಟ್ಯೂಟರಿ ಗ್ಲ್ಯಾಂಡ್ ಪೀನಿಯಲ್ ಗ್ಲ್ಯಾಂಡ್ ಅಲ್ಲಿ ಡಜನ್ಸ್ ಆಫ್ ಹಾರ್ಮೋನ್ಸ್, ಬೇಕಾದಷ್ಟು ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿಂದ ಹೋದಂತ ಎನರ್ಜಿ, ಬಯೋ ಎಲೆಕ್ಟ್ರಿಕ್ ಎನರ್ಜಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ನಮ್ಮ ಈ ಪ್ಯಾರಿಟಲ್ ಲೋಬಿ, ಚಿಂತೆ ಶುರುವಾಗಿದೆ ಯಾವಾಗ ಪ್ಯಾರಿಟಲ್ ಲೋಬಿಲಿ, ಫ್ರಂಟಲ್ ಲೋಬಿ, ಚಿಂತೆ ಜಾಸ್ತಿ ಆದಾಗ ಫ್ರಂಟಲ್ ಲೋಬಿ ಬ್ಲಾಕ್ ಆಗ್ಬಿಡುತ್ತೆ, ಬ್ಲಾಂಕ್ ಆಗ್ಬಿಡುತ್ತೆ. ಬ್ಲಾಂಕು ಯಾವಾಗ ಎರಡಾಯ್ತು ಅಂದ್ರೆ ಮಂಕ್ ಆಗ್ಬಿಡ್ತಾನೆ. ಯಾವಾಗ ಬ್ಲಾಂಕ್ ಆಯ್ತು ಮಂಕ್ ಆದ, ಬ್ಲಾಕ್ ಆಯ್ತು ಆಕ್ಟಿವಿಟಿದಲ್ಲಿ ಚಟುವಟಿಕೆಗಳಲ್ಲಿ ವೀಕ್ ಆಗ್ಬಿಡ್ತಾನೆ. ಹಾಗಾದ್ರೆ ಸೂರ್ಯನಿಂದ ತಾಪವನ್ನು ಕೊಡಬೇಕು ಅದಕ್ಕೆ, ಬ್ರೈನ್ಗೆ, ಯಾವುದು ಈ ಪ್ಯಾರಿಟಲ್ ಲೋಬಿ ಮತ್ತೆ ಈ ಫ್ರಂಟಲ್ ಲೋಬಿಗೆ. ಅವಾಗ ಏನಾಗುತ್ತೆ, ಮೋಟಾರ್ ನರ್ವ್ಸ್ ಆಕ್ಟಿವ್ ಆಗುತ್ತೆ. ಯಾವಾಗ ಮೋಟಾರ್ ನರ್ವ್ಸ್ ನರಮಂಡಲ ಯಾವಾಗ 24 ಗಂಟೆ 365 ಸಾವಿರ ಆಕ್ಟಿವ್ ಆಗೈತು, ದುಃಖಕ್ಕೆ ಅವನಿಗೆ ಅವಕಾಶನೇ ಇಲ್ಲ, ದುಃಖ ಮಾಡಲಿಕ್ಕೆ ಟೈಮೇ ಇರಲ್ಲ, ಆ ಸ್ಲಾಟೇ ಕೊಡೋದಿಲ್ಲ. ಆ ರೀತಿ ಇರುತ್ತೆ ಈ ಒಂದು ಫಿಸಿಯೋಥೆರಪಿ. ಆಗ ಆಗಿನ ಕಾಲದಲ್ಲಿ 200-300 ವರ್ಷದಿಂದ ಋಷಿಮುನಿಗಳು ಯಾವುದೇ ರೀತಿ ಮೆಡಿಸಿನ್ಸ್ ಕೊಡ್ತಿರ್ಲಿಲ್ಲ, ಕೌನ್ಸಿಲಿಂಗ್ ಮಾಡ್ತಾ ಇದ್ರು, ನಗ್ನಗ್ತಾ ಕೌನ್ಸಿಲಿಂಗ್ ಮಾಡ್ತಾ ಇದ್ರು, ಚರ್ಚೆ ಮಾಡ್ತಾ ಇದ್ರು. ಅವ್ರಿಗೆ ಭಜನೆ, ಧ್ಯಾನ, ಜಪ, ತಪ್ಪಗಳ ಹೇಳ್ಕೊಡ್ತಾ ಇದ್ರು. ನಂಗೆ ದೇವರೇ ಇಲ್ಲ ಅಂದಾಗ ಧ್ಯಾನ ಜಪ ಮಾಡಕ್ಕೆ ಹೆಂಗ್ ಗೊತ್ತಾಗತ್ತೆ, ಅವಾಗ ಏನ್ ಮಾಡೋದು, ಫಿಸಿಯೋಥೆರಪಿ ಮಾಡ್ತಾ ಇದ್ರು. ನೋಡಿ, ಈ ಬೆರಳನ್ನ, ಸೂರ್ಯಗ್ರಹ ಈ ಉಂಗುರದ ಬೆರಳನ್ನ ಈ ಮುಷ್ಟಿ ಮುದ್ರೆನಲ್ಲಿ, ಇದು ಮುಷ್ಟಿ ಮುದ್ರೆ, ಇದನ್ನ ಲಾಕ್ ಮಾಡ್ಬೇಕು. ಹೀಗೆ ಲಾಕ್ ಮಾಡ್ಬಿಟ್ಟು ಒಂದು 15-20 ನಿಮಿಷ ಹೀಗೆ ಇಟ್ಕೊಂಡು ಕೂತ್ಕೊಂಡು ಸೂರ್ಯ ಮಂತ್ರ ಹೇಳ್ಬೇಕು. ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ ಅನ್ನೋ ಈ ಮಂತ್ರವನ್ನು ಹೇಳ್ತಾ ಇದ್ರೆ ಶರೀರ ಎಲ್ಲ ಬಿಸಿ ಆಗತ್ತೆ. ಆಗ ಪೀನಿಯಲ್ ಗ್ಲ್ಯಾಂಡ್, ಪಿಟ್ಯೂಟರಿ ಗ್ಲ್ಯಾಂಡ್ ಎರಡು ಹಾರ್ಮೋನ್ಸ್ ಇಲ್ಲಿ ಹಿಪ್ಪೋ ಕ್ಯಾಂಪಸ್ ಮತ್ತೆ ಇಲ್ಲಿ ಸೆಲಿಬ್ರಿ ಮಧ್ಯದಲ್ಲಿ ಒಂದು ರೀತಿ ಹೀಟ್ ಪ್ರೊಡ್ಯೂಸ್ ಆದಾಗ ಆಗ ಅವನ ಮುಖದಲ್ಲಿ ಲವಲವಿಕೆ ಜಾಸ್ತಿ ಆಗುತ್ತೆ, ತೇಜಸ್ಸು ಬರುತ್ತೆ. ಯಾವಾಗ ಮುಖದಲ್ಲಿ ತೇಜಸ್ಸು ಓಜಸ್ ಬರುತ್ತೆ, ಓಜಸ್ಸು ಕೆಲಸ ಮಾಡಲಿಕ್ಕೆ ಶಕ್ತಿ ಕೊಡುತ್ತೆ. ಯಾವಾಗ ತೇಜಸ್ಸು ಓಜಸ್ಸು ಬಂತು, ವರ್ಚಸ್ ಬರುತ್ತೆ, ಒಂದು ಗೌರವ, ಒಂದು ಸ್ಟೇಟಸ್ ಮೇಂಟೈನ್ ಆಗುತ್ತೆ. ಆಗ ಓಜಸ್ಸು, ತೇಜಸ್ಸು, ವರ್ಚಸ್ಸು ಮೂರು ಯಾವಾಗ ಆಯ್ತು, ಬಹಳ ಆಕ್ಟಿವ್ ಆಗಿಬಿಡ್ತಾನೆ, ಅವನೆಲ್ಲಾ ಕ್ಷೇತ್ರದಲ್ಲೂ ಸೆಲೆಬ್ರಿಟಿ ಆಗಿಬಿಡ್ತಾನೆ. ಆಗ ಈ ರೀತಿ ಮಾಡ್ಬೇಕು. ಹಾಗೆ ಎರಡು ಕೈಲೂ ರೀತಿ ಮಾಡ್ತಾ ಇರ್ಬೇಕು, ಅರ್ಧ 20 ನಿಮಿಷ. ಆಗ ಕೂತಾಗ, ನಿಂತಾಗ, ವಾಕಿಂಗ್ ಹೋದಾಗ, ಟಿವಿ ನೋಡುವಾಗ ಸುಮ್ಮನೆ ನಿಮ್ ಟೈಮ್ ವೇಸ್ಟ್ ಮಾಡಬೇಡಿ, ಈ ಬೆರಳು ಇಟ್ಕೊಳ್ತಾ ಕೂತೀರಿ. ಆಗ ದುಃಖನೇ ಬರೋದಿಲ್ಲ. ದುಃಖ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ದೊಡ್ಡ ಮಾರಕ, ದುಃಖ ನಮ್ಮ ವ್ಯಕ್ತಿತ್ವ ದೊಡ್ಡ ಶತ್ರು. ಯಾವುದಕ್ಕೆ ದುಃಖದಿಂದ ಮುಕ್ತನಾಗ್ಬಿಟ್ರೆ ಅವನು ಎಲ್ಲಾ ಕ್ಷೇತ್ರದಲ್ಲೂ ಬೆಳೆದು ಬಿಡ್ತಾನೆ. ಕೋಪ, ಚಿಂತೆ, ದುಃಖ ಈ ಮೂರು ನಮ್ಮ ಶರೀರಕ್ಕೆ ಮನಸ್ಸಿಗೆ ದೊಡ್ಡ ವೈರಿಗಳು, ಮಾರಕ ಕಾಯಿಲೆಗಳನ್ನು ಸೃಷ್ಟಿ ಮಾಡುವಂತ ಮಹಾರಾಕ್ಷಸರು. ಅವ್ರನ್ನ ಹೆಂಗೆ ಸಂಹಾರ ಮಾಡಬೇಕು ಅಂದ್ರೆ ಈ ಮುದ್ರಾ ಥೆರಪಿ, ಫಿಸಿಯೋಥೆರಪಿ ಮತ್ತೆ ಸೌಂಡ್ ಥೆರಪಿ ಮಂತ್ರದಿಂದ. ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರ ಈಗ ಇಟ್ಕೊಂಡು 20 ನಿಮಿಷ ಬಿಗಿಯಾಗಿ ಹೋಲ್ಡ್ ಮಾಡ್ಬೇಕು. ಈಗ ಶೇಕೆ ಮಾಡಬಾರ್ದು, ಇಟ್ಕೊಂಡು ಕೂತ್ಕೋಬೇಕು. ಇಲ್ಲಿ ಇಟ್ಕೊಂಡು ಕೂತ್ಕೊಳ್ಳಿ, ಇಲ್ಲ ಹೀಗೆ ಇಟ್ಕೊಂಡು ಕೂತ್ಕೊಳ್ಳಿ. ಒಟ್ಟಿನಲ್ಲಿ ಸೂರ್ಯ ಶಾಂತಿ ಆಗ್ತಾ ಇರಬೇಕು. ಇದ್ಯಾವುದು ಮಾಡಲಿಲ್ಲ, ದುಃಖ ಕಮ್ಮಿ ಆಗ್ಬೇಕು ಅಂದ್ರೆ ವರಾಹಮಿಹಿರ ಜ್ಯೋತಿಷ ಶಾಸ್ತ್ರದಲ್ಲಿ ಗೋಧಿ ಪಾಯಸವನ್ನ ನೈವೇದ್ಯ ಮಾಡು, ಇಲ್ಲ ನೀನೇ ಸ್ವಯಂ ಸ್ವೀಕರಿಸು ಅಂತ ಹೇಳ್ತಾರೆ. ಭಗವಂತನಿಗೆ ನೀನು ನೈವೇದ್ಯ ಮಾಡಿದಾಗ ನಿನ್ನ ದುಃಖಗಳೆಲ್ಲ ನಾಶವಾಗತ್ತೆ. ಇಲ್ಲ ನೀನೇ ಸ್ವಯಂ ಪಾನ ಮಾಡಿದಾಗ, ನೀನೇ ಆ ಗೋಧಿ ಪಾಯಸವನ್ನು ಕುಡಿದಾಗ ಪಿಟ್ಯೂಟರಿ ಗ್ಲ್ಯಾಂಡ್, ಪೀನಿಯಲ್ ಗ್ಲ್ಯಾಂಡ್ ಎರಡೂ ಕುಡಿದಾಗ ಪ್ಯಾರಿಟರಿ ಲೋಬಿ ಮತ್ತೆ ಫ್ರಂಟಲ್ ಲೋಬಿ ಎರಡೂ ಪ್ರಶಾಂತವಾಗುತ್ತೆ. ಆಗ ದುಃಖಕ್ಕೆ ಜಾಗನೇ ಇಲ್ಲ, ಸ್ಲಾಟೇ ಇಲ್ಲ, ಶೆಡ್ಯೂಲ್ ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳುತ್ತೆ ವರಾಹಮಿಹಿರ ಜ್ಯೋತಿಷ ಶಾಸ್ತ್ರ. ಅದರಿಂದ ವೈಜ್ಞಾನಿಕವಾಗಿ ನೋಡಿದಾಗ ನಮಗೆ ಪೀನಿಯಲ್ ಗ್ಲ್ಯಾಂಡ್ ಮತ್ತೆ ಪಿಟ್ಯೂಟರಿ ಗ್ಲ್ಯಾಂಡ್ ಚೆನ್ನಾಗಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡ್ತಾ ಇರಬೇಕು. ಯಾಕೆಂದ್ರೆ ಇದು ಎಂಡೋಕ್ರೈನ್ ಸಿಸ್ಟಮ್ಸ್. ಯಾವಾಗ ಈ ಎಂಡೋಕ್ರೈನ್ ಸಿಸ್ಟಮ್ ಏರುಪೇರು ಆಯ್ತು, ಹಾರ್ಮೋನ್ಸ್ ಏರುಪೇರು ಆಯ್ತು. ಹಾರ್ಮೋನ್ಸ್ ಏರುಪೇರು ಆದಾಗ ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೋ ಅದೇ ಕುತ್ಕೊಂಡ್ಬಿಡುತ್ತೆ. ನಮ್ಮ ಸುಪ್ತ ಮನಸ್ಸಿನಲ್ಲಿ ಜಾಗೃತ ಮನಸ್ಸು ಹೇಳುತ್ತೆ, ಅವ್ನು ಹಿಂಗ್ ಕಾರ್ ತಗೊಂಡ, ಮನೆ ತಗೊಂಡ, ನಾನು ಹಂಗ್ ಆಗ್ಬೇಕಾಗಿತ್ತು, ಹಿಂಗ ಆಗ್ಬೇಕಾಗಿತ್ತು, ಆಗ್ಲಿಲ್ವಲ್ಲ ಅಂತ ದುಃಖ ಶುರುವಾದಾಗ ಆ ದುಃಖನೆಲ್ಲ ತಗೊಂಡೋಗಿ ಕೆಳಗಡೆ ಇರುವಂತ ಇನ್ನೊಂದು ಲೇಯರ್ ಇರೋ ಮನಸ್ಸು, ಸುಪ್ತ ಮನಸ್ಸು, ಸಬ್ ಕಾನ್ಶಿಯಸ್ ಮೈಂಡ್ ಅಂತಾರೆ ಅದಕ್ಕೆ.
ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗ ಅದು ರಿಜಿಸ್ಟರ್ ಆಗ್ಬಿಡ್ತು, ಅದು ಪರ್ಮನೆಂಟ್ ತೆಗೆಯಕ್ಕೆ ಸಾಧ್ಯನೇ ಇಲ್ಲ. ಅದಿಲ್ಲ ವಾಂತಿ ಮಾಡಬೇಕು, ಇಲ್ಲ ನಾವು ಸಾಯ್ಬೇಕು. ಹೀಗೆ ಯಾವಾಗ ನಾವು ಈ ಮುದ್ರೆ ಧಾರಣೆ ಮಾಡ್ತೀವೋ ಚಿಂತೆ ದುಃಖ ಹೊಟ್ಟೋಗುತ್ತೆ. ದುಃಖದಿಂದ ಮುಕ್ತರಾಗಬೇಕು, ಅದು ಸೂರ್ಯಶಾಂತಿ. ಸೂರ್ಯಶಾಂತಿ ಅಂದ್ರೆ ಈ ರೀತಿ ಮಾಡಬೇಕು. ಅದರಿಂದ ಯಾರು ದಿನನಿತ್ಯ ಇನ್ನು ಅರ್ಧ ಗಂಟೆ ಮಾಡ್ತಾರೋ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡುತ್ತೆ. ದುಃಖ ಅನ್ನೋದೇ ಮನಸ್ಸಿಗೆ ಸುಳಿಯೋದಿಲ್ಲ. ಯಾವಾಗ ದುಃಖದಿಂದ ಮುಕ್ತನಾಗ್ತಾನೋ ಸಂತೋಷನಾಗಿರ್ತಾನೆ. ಸಂತೋಷವಿದ್ದಾಗ ಅವನು ಎಲ್ಲಾ ಕ್ಷೇತ್ರದಲ್ಲೂ ಉದ್ಧಾರ ಆಗ್ಬಿಡ್ತಾನೆ, ಸೆಲೆಬ್ರಿಟಿ ಆಗ್ಬಿಡ್ತಾನೆ, ಸಮಾಜಕ್ಕೆ ಒಂದು ದೊಡ್ಡ ಅಸೆಟ್ ಆಗ್ತಾನೆ. ಹೀಗೆ ಈ ಮುದ್ರೆಗಳಿಂದ ನಮ್ಮ ವ್ಯಕ್ತಿತ್ವವನ್ನು ಹೇಗೆ ಡೆವಲಪ್ ಮಾಡ್ಕೋಬಹುದು ಅಂತ ನಾನು ಈಗಾಗಲೇ ಕೋಪ ಮತ್ತೆ ಭಯ, ಈ ದುಃಖಗಳನ್ನ ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ಅಂತ ನಾನು ಕಳೆದ ಸಂಚಿಕೆಯಿಂದ ಹೇಳ್ಕೊಂಡ್ ಬಂದಿದ್ದೀನಿ. ಈ ಎಲ್ಲ ಮುದ್ರೆಗಳಿಂದ ವ್ಯಕ್ತಿತ್ವ ವಿಕಾಸ, ಮುದ್ರೆಗಳಿಂದ ಪರ್ಸನಾಲಿಟಿ ಡೆವಲಪ್ಮೆಂಟ್ ನಾವು ಮಾಡ್ಕೊಂಡಿದ್ದೆ ಆದ್ರೆ ಎಂತ ಜ್ಯೋತಿಷ್ ಹತ್ರ ಹೋಗಬೇಕಾಗಿಲ್ಲ, ಯಾವ ವಾಸ್ತು ದೋಷದ ಕೂಡ ನಾವು ಚೆನ್ನಾಗಿರ್ಬೋದು, ಯಾವ ಡಾಕ್ಟರ್ ಹತ್ರ ಕೂಡ ನಾವು ಹೋಗ್ಬೇಕಾಗಿಲ್ಲ. ಈ ರೀತಿ ಹಿಂದಿನ ಕಾಲದ ಋಷಿಮುನಿಗಳು ಇದನ್ನೇ ಮಾಡಿಸಿ ಎಲ್ರಿಗೂ ಕೂಡ ಮೋಟಿವೇಶನ್ ಮಾಡಿ ದುಃಖದಿಂದ ಮುಕ್ತರಾಗ್ತಾ ಇದ್ರು, ಸಂತೋಷವನ್ನು ಸೃಷ್ಟಿ ಮಾಡ್ತಾ ಇದ್ರು. ಆ ಗುರುಕುಲವೇ ದೊಡ್ಡ ಡಿಮಾಂಡ್ಸ್ ಇದ್ದಾಗೆ, ಆ ಗುರುಕುಲವೇ ದೊಡ್ಡ ಕ್ಷೇತ್ರ ಇದ್ದಾಗೆ, ಆ ಗುರುಕುಲವೇ ದೊಡ್ಡ ಹಾಸ್ಪಿಟಲ್ ಇದ್ದಾಗೆ, ಆ ಗುರುಕುಲವೇ ಒಂದು ಫಿಸಿಯೋಥೆರಪಿ ಸೆಂಟರ್ ಇರ್ತದ ಅವತ್ತಿನ ದಿವಸ. ಹಾಗಾಗಿ ಹಿಂದಿನ ಕಾಲದ ಋಷಿಗಳು ಈ ಮುದ್ರೆ ಅಂದ್ರೆ ಫಿಸಿಯೋಥೆರಪಿ, ಸೌಂಡ್ ಥೆರಪಿಯಿಂದ ಮಾಡಿ ಮನುಷ್ಯರ ವ್ಯಕ್ತಿತ್ವನ ವಿಕಾಸ ಮಾಡ್ತಾ ಇದ್ರು. ಇದೇ ರೀತಿ ನಾನು ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಗೂ ನಮಸ್ಕಾರ. ಸಾಯಿರಾಮ್.